ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಂಜೆ ವ್ಲಾಗ್ ಆಗಿರುತ್ತೆ. ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಅಮ್ಮ ಒಂದೇ ಸಮ ಬಟ್ಟೆ ಒಗೆದಿದ್ದಾರೆ. ನಾನು ಊರಲ್ಲಿರೋದಕ್ಕೂ ಮಕ್ಕಳು ಎಕ್ಸಾಮ್ ಇರೋದ್ರಿಂದ ಅವರು ಓದ್ಕೊಳ್ಳೋದೇ ಇದೇ ಆಗೋಗಿತ್ತು. ಹಾಗಾಗಿ ಅವರು ಕೂಡ ಬಟ್ಟೆ ಒಗಿಲಿಕ್ಕೆ ವಾಶ್ರೂಮ್ ಅವರಿಗೆ ಯೂನಿಫಾರ್ಮ್ ಏನು ಬೇಕೋ ಅವ್ರಿಗೆ ಬೇಕಾದಷ್ಟು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ರೆಡಿ ಮಾಡಿ ಹಾಕ್ಕೊಂಡು ಹೊರಟೋಗ್ಬಿಡ್ತಾಯಿದ್ರು. ಸೊ ತುಂಬಾ ಬಟ್ಟೆಗಳೆಲ್ಲ ಬಿದ್ದಿತ್ತು. ಹಾಗಾಗಿ ಅಮ್ಮ ಬಂದು ಎಲ್ಲ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕ್ಬಿಟ್ಟು ಇವಾಗ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಹಂಗೆ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಸಂಜೆ ಬೆಳಗಿನ ತಿಂಡಿಗೇ ಮೂಲಂಗಿ ಇತ್ತು. ಹಾಗಾಗಿ ಮೂಲಂಗಿನ ಚೆನ್ನಾಗಿ ತುರ್ಕೊಂಡು ಮತ್ತು 2 ಪಾವ್ನಷ್ಟು ಅಕ್ಕಿ ಮತ್ತು ಒಂದು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಕಿದ್ದಾರೆ ಅಷ್ಟೇ. ಅದನ್ನು ಒಂದು 2 ಗಂಟೆ ಕಾಲ ನೆನೆಸಿಟ್ಟು ರುಬ್ಬಿಟ್ಟು ಹೋದರು. ಏನಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಒಂಥರ ಔಷಧಿ ಮೆಡಿಸನ್ ಥರ ಕೆಲಸ ಮಾಡುತ್ತೆ ಇದು. ಹಾಗಾಗಿ ಅಮ್ಮ ಈ ರೀತಿ ತಿಂದರೆ ಆರೋಗ್ಯಕ್ಕೆ ನಿಮಗೂ ಒಳ್ಳೆಯದು ಅಂತ ಹೇಳಿ ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಬೇಗ ಕೂಡ ಆಗುತ್ತೆ ಅಂತ ಹೇಳಿ ಅದನ್ನು ದೋಸೆಗೆ ರುಬ್ಬಿಟ್ಬಿಟ್ಟು ಹೋದರು. ಏನಂದರೆ ನಮ್ಮ ತಾಯಿಗೆ ಅವ್ರಿಗೆ ಇಲ್ಲೂ ಇರೋದಕ್ಕಾಗ್ತಿಲ್ಲ, ಅಲ್ಲೂ ಇರೋದಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಊರಲ್ಲಿ ಸ್ವಲ್ಪ ಗದ್ದೆ ಕೆಲಸ ಇರೋದ್ರಿಂದ ಮತ್ತು ಅಂಗಡಿ ನೋಡ್ಕೋಬೇಕು. ಪ್ರಾವಿಷನ್ ಸ್ಟೋರ್ ಇದೆ ಒಂದು, ಅವರು ಅಂಗಡಿ ಇಟ್ಕೊಂಡಿದ್ದಾರೆ, ಅದನ್ನು ನೋಡ್ಕೋಬೇಕು. ಹಾಗಾಗಿ ಅವರು ಇರೋದಕ್ಕಾಗ್ತಿಲ್ಲ. ಬೆಳಿಗ್ಗೆ ಬರ್ತಾರೆ, ಎಲ್ಲ ಕೆಲಸ ಮುಗಿಸ್ತಾರೆ, ಮತ್ತೆ ಹೋಗ್ತಾರೆ. ಇಲ್ಲಾಂದರೆ ಸಂಜೆ ಬರ್ತಾರೆ, ನೈಟ್ ಎಲ್ಲ ಕೆಲಸ ಮುಗಿಸ್ತಾರೆ, ಮತ್ತು ಬೆಳಿಗ್ಗೆ ಹೊರಡ್ತಾರೆ. ಈ ಪಾಪ ಹೀಗೆ ಆಗಿಬಿಟ್ಟಿದೆ ಅವ್ರಿಗೆ. ನನಗೇನು ಬೇಜಾರು ಅಂದರೆ, ಅಯ್ಯೋ ಅಲ್ಲೇ ಇರಬೇಕಿತ್ತ, ಸುಮ್ಮನೆ ನಾನು ಅವ್ರಿಗೆ ತೊಂದರೆ ಕೊಟ್ಟೆ. ಅಲ್ಲೇ ಇದ್ದರೆ ಅಲ್ಲೇ ನೋಡಿಕೊಂಡು ಮತ್ತು ನಾನು ನೋಡ್ಕೊತಾ ಇದ್ದರು, ಸರಿ ಹೋಗ್ತಿತ್ತು. ಆದರೆ ಏನು ಮಾಡೋದು, ಮಕ್ಕಳೇ ಮಾಡ್ತಾರೆ ಅಂತ ನಂಬ್ಕೊಂಡು ಕೂರೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ನಾನು ಈ ಡಿಸಿಷನ್ನ ತಗೊಂಡೆ. ಸೊ ವೆರಿ ಗುಡ್ ಮಾರ್ನಿಂಗ್. ಇದು ಬೆಳಗಿನ ಶುಭೋದಯ ಅಂತ ಹೇಳ್ಬೋದು. ಈ ದಿನದ ಮತ್ತು ಹಿಂದಿನ ದಿನದ 2 ದಿನದ ಲಾಗ್ನ ನಾನು ಒಂದೇ ದಿನದ ಲಾಗ್ಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಇದ್ದೀರಲ್ವ, ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕ್ರಿಸ್ಪಿಯಾಗೂ ಸೆಟ್ ದೋಸೆ ಥರನಾದರೂ ಹಾಕೋಬೋದು. ಇದು 2 ಥರನೂ ಹಾಕೋಬೋದು. ಅಲ್ದಿರ ಇದು ನಾವು ಮೂಲಂಗಿ ಹಾಕಿ ನಾವು ರುಬ್ಬಿ ದೋಸೆ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಾರ್ಮಲ್ ದೋಸೆ ಥರನೇ ಫ್ಲೇವರ್ ಬರುತ್ತೆ. ಇದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಮೂಲಂಗಿ ತಿನ್ನಿ ಅಂತ ಅದನ್ನು ಸಪ್ರೇಟಾಗಿ ಸೈಡಿಗೆ ಎತ್ತಿಟ್ಬಿಟ್ಟು ಬರೀ ಸಾಂಬಾರಲ್ಲಿ ಊಟ ಮಾಡ್ತಾರೆ. ನಾವು ಗೊಜ್ಜು ಮಾಡಿದ್ರು ಅಷ್ಟೇ, ಅದನ್ನು ಸಪ್ರೇಟ್ ಎತ್ತಿಟ್ಬಿಟ್ಟು ಬರೀ ಸಾಂಬಾರು ಮಾತ್ರ ಗೊಜ್ಜನ್ನ ತಟ್ಕೊಂಡು ತಿನ್ಕೋತಾರೆ ಮಕ್ಕಳು. ಬಟ್ ಈ ರೀತಿ ಮಾಡಿದ್ರೆ ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೆಯದು, ಹುಷಾರಿಲ್ಲದವ್ರಿಗೂ ಕೂಡ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಇದೊಂದು ಸಣ್ಣ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕೆಂಪು ಚಟ್ನಿಯನ್ನು ಮಾಡಿದ್ದೆ. ಈ ಚಟ್ನಿ ಮಾಡೋದು ಹೇಗೆ ಅಂತ ನಿಮಗೇನಾದರೂ ಬೇಕಾದಲ್ಲಿ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಆ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ಒಂದು ಇದರಲ್ಲಿ ಅವರು ಚಟ್ನಿನ ತಯಾರು ಮಾಡ್ತಾರೆ. ಅವರ ಟೇಸ್ಟಿಗೆ ತಕ್ಕಂತೆ ಚಟ್ನಿನ ತಯಾರು ಮಾಡುವಂಥದ್ದು. ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ನಿಮಗೆ ಒಂದು ವೀಡಿಯೋಸ್ನ ತೋರಿಸ್ತೀನಿ. ಸೊ ನಿಮಗೆ ಆಗಬೇಕು ಅಂತಂದರೆ ಒಂದು ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನಂದರೆ ಈ ನಾವು ಮಾಡ್ಕೊಳ್ಳೋವಂಥ ಈ ದೋಸೆ ನಾನು ಮೊದಲೇ ಹೇಳಿದಾಗೆ ತುಂಬ ಸಾಫ್ಟಾಗೂ ಆಗುತ್ತೆ, ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಮತ್ತು ಸೆಟ್ ದೋಸೆ ಥರನೂ ಮಾಡ್ಕೋಬೋದು ಅಂತ ಹೇಳಿದ್ನಲ್ವ. ನೋಡಿ ಈ ರೀತಿ ಬರುತ್ತೆ. ನಾವು ಸ್ವಲ್ಪ ಮಂದವಾಗಿ ಹಾಕ್ಕೊಂಡ್ರೆ ಈ ರೀತಿ ಹರಿದು ಹೋಗದೆ ತುಂಬ ತೆಳುವಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚಟ್ನಿಗೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ನು. ಹೊಸ ಥರ ಅಡುಗೆಗಳಾಗಿರ್ಬೋದು ಅಥವಾ ವಿಧ ವಿಧವಾದ ಕಂಟೆಂಟ್ನ ನಾನು ನಿಮಗೆ ಪ್ರಸ್ತುತಪಡಿಸ್ಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಅಥವಾ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚು ಲೈಕ್ಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ವೀಡಿಯೋಸ್ ನೋಡಿದ ತಕ್ಷಣ ನೀವು ಲೈಕ್ ಬಟನ್ನ ಒತ್ತಿ, ನಂಗೆ ತುಂಬಾ ಖುಷಿಯಾಗುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.